ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಮೇಲೆ ಫೈರಿಂಗ್ ಆಗಿದೆ ತಡರಾತ್ರಿ. ಮನೆ ಮುಂದೆನೆ ಕಿರಿಯ ಪುತ್ರ ರಿಕ್ಕಿ ರೈಗೆ ಗುಂಡೇಟು. ಬಿಡದಿನಲ್ಲಿ ಅವ್ರದೊಂದು ಫಾರ್ಮ್ ಹೌಸ್ ಇದೆ. ಆ ಫಾರ್ಮ್ ಹೌಸ್ ಮುಂಭಾಗ ಅವರು ಗೇಟ್ ತೆಕ್ಕೊಂಡು ಹೊರಗೆ ಬರ್ತಾ ಇದ್ದ ಹಾಗೆಯೇ ಫೈರಿಂಗ್ ಆಗಿದೆ. ಅದು ರಾತ್ರಿ 12:50 ಸುಮಾರಿಗೆ. ಯಾರಿಗೆ ಗೊತ್ತಿತ್ತು 12:50ಕ್ಕೆ ಇವ್ರ ಮನೆಯಿಂದ ಹೊರಗೆ ಬರ್ತಾರೆ ಅಂತ? ಎಲ್ಲವೂ ಕೂಡ ಪ್ರೀ ಪ್ಲ್ಯಾಂಡ್ ಅಂತ ಗೊತ್ತಾಗ್ತಾ ಇದೆ. ಬಿಡದಿ ನಿವಾಸದ ಮುಂದೆ 2 ಸುತ್ತಿನ ಫೈರಿಂಗ್ ಆಗಿದೆ. ರಿಕ್ಕಿ ರೈ ಅವರ ಕೈಗೆ ಮೂಗಿಗೆ ಗಂಭೀರ ಗಾಯವಾಗಿದೆ. ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕಾರಿನ ಡೋರ್ ಸೀಳ್ಕೊಂಡು ರಿಕ್ಕಿಗೆ ಬುಲೆಟ್ ತಗಲಿದೆ. ರಾತ್ರಿ 12:50 ಸುಮಾರಿಗೆ ನಡೆದಿರುವಂತಹ ಘಟನೆ. ಆ್ಯಕ್ಚುಲಿ ಯಾವಾಗಲೂ ಇವರೇ ಡ್ರೈವಿಂಗ್ ಮಾಡ್ತಾ ಇದ್ರಂತೆ. ಡ್ರೈವಿಂಗ್ ಸೀಟನ್ನು ಟಾರ್ಗೆಟ್ ಮಾಡೇ ಶೂಟ್ ಮಾಡಿರೋದು. ಬಟ್ ನಿನ್ನೆ ಅವರು ಡ್ರೈವರ್ ಒಬ್ಬರನ್ನ ಕೂರಿಸ್ಕೊಂಡಿದ್ರಂತೆ. ಅವರು ಫೈರಿಂಗನ್ನು ತಪ್ಪಿಸ್ಕೊಳ್ಳೋ ಬರದಲ್ಲಿ ಪಕ್ಕದಲ್ಲಿ ಕೂತಿದ್ದಂತಹ ರಿಕ್ಕಿ ರೈ ಅವರಿಗೆ ಕೈಗೆ ಗುಂಡು ಬಿದ್ದಿದೆ. ಮತ್ತು ಈಗ ಮೂಗಿಗೇನೋ ಇವಾಗ ಸರ್ಜರಿ ಕೂಡ ಮಾಡ್ತಾರಂತೆ. ಬಟ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಅವೆಲ್ಲ ಮುತ್ತಪ್ಪ ರೈ ಕಾಲಕ್ಕೆ ಮುಗಿದೋಯ್ತು. ಈ ಭೂಗತ ಜಗತ್ತು, ಅಂಡರ್ವರ್ಲ್ಡ್ ಅಂತಕ್ಕಂಥದ್ದೆಲ್ಲ ಇವರೆಲ್ಲ ಅವ್ರ ತಂದೆ ಹಾಕೊಟ್ಟಂತಹ ಕೆಲವು ಬಿಸ್ನೆಸ್ಗಳನ್ನ ಮಾಡಿಕೊಂಡು ರಿಯಲ್ ಎಸ್ಟೇಟ್. ಮತ್ತು ಹಾಗೆ ನೋಡೋಕೆ ಹೋದರೆ ರಿಕ್ಕಿ ರೈ ನನಗೆ ಗೊತ್ತಿರೋ ಪ್ರಕಾರ ಜಾಸ್ತಿ ಇಂಡಿಯಾದಲ್ಲಿ ಇರೋದೇ ಇಲ್ಲ. ಅವ್ರು ಯಾವಾಗಲೂ ಕೂಡ ದುಬೈ ಮತ್ತು ರಷ್ಯಾದಲ್ಲಿ ಇರ್ತಾರೆ. ಬಿಸ್ನೆಸ್ ಇದೆ ಅವರಿಗೆ, ದುಬೈನಲ್ಲೆಲ್ಲ ಬಿಸ್ನೆಸ್ ಇದೆ, ಅದೆಲ್ಲ ನೋಡ್ಕೊಂಡಿರ್ತಾರೆ. ಬಟ್ ಯಾವ ಕಾರಣಕ್ಕೆ ಈ ಥರ ಅಟ್ಯಾಕ್ ಆಗಿದೆ? ಒಂದು ಪ್ರಾಥಮಿಕ ಮಾಹಿತಿ ಪ್ರಕಾರ ಇದು ಕುಟುಂಬದ ಗಲಾಟೆ ಅಂತ, ಕೌಟುಂಬಿಕ ಗಲಾಟೆ ಅಂತ. ಈಗ ದೂರು ಕೂಡ FIR ಆಗಿದೆ ಬಿಡದಿ ಪೊಲೀಸ್ ಸ್ಟೇಷನ್ನಲ್ಲಿ. ಆ ಡ್ರೈವರ್ ಕೊಟ್ಟಿರೋ ದೂರಿನ ಆಧಾರದ ಮೇಲೆ ರಿಕ್ಕಿ ರೈ ಅವರಂದರೆ ಮುತ್ತಪ್ಪ ರೈ ಅವರ ಮೊದಲ ಪತ್ನಿ ಅವರು ಮತ್ತು ಅವ್ರ ಜೊತೆಗೆ ಇನ್ನೊಂದು 3 ಜನರ ಮೇಲೆ ಅವರು ದೂರು ಕೊಟ್ಟಿದ್ದಾರೆ. ಮಾಜಿ ಡಾನ್ ಮುತ್ತಪ್ಪ ರೈ ಕಿರಿಯ ಪುತ್ರ ರಿಕ್ಕಿ ರೈ ಮೇಲೆ ಮಿಡ್ ನೈಟ್ ಶೂಟೌಟ್ ಆಗಿದೆ. ಸದ್ಯ ಅದೃಷ್ಟವಶಾತ್ ರಿಕ್ಕಿ ರೈ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಟ್ ಆದರೆ ಮಿಡ್ ನೈಟ್ 12:50 ಸುಮಾರಿಗೆ ಅವರ ಮನೆಯ ಮುಖ್ಯ ದ್ವಾರದ ಮುಂಭಾಗವೇ ಶೂಟೌಟನ್ನು ಮಾಡಿರುವಂಥದ್ದು. ಅವರು ಬ್ಲ್ಯಾಕ್ ಕಲರ್ ಫಾರ್ಚುನರ್ ಕಾರ್ನಲ್ಲಿ ಮನೆಯಿಂದ ಬೆಂಗಳೂರಿಗೆ ಹೊರಡೋದಕ್ಕೆ ಅಂತ ಬರ್ತಾ ಇದ್ದ ಹಾಗೇನೆ ಮನೆಯ ಮುಖ್ಯ ದ್ವಾರದಿಂದ ಕೂದಲೆಳೆ ಅಂತರದಲ್ಲೇ ಅವರನ್ನು ಶೂಟೌಟ್ ಅಂದರೆ ಅವರ ಮೇಲೆ ಗುಂಡಿನ ದಾಳಿಯನ್ನು ಮಾಡಿರುವಂಥದ್ದು ಗಮನಿಸ್ತಾ ಇದ್ರಿ. ಹಿಂಭಾಗದಲ್ಲಿ ಕಾಣ್ತಾ ಇರುವಂತಹ ಆರ್ಚ್ ಏನಿದೆ ಅದು ಅವರ ಫಾರ್ಮ್ ಹೌಸ್ನ ಮುಖ್ಯ ದ್ವಾರ. ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಹೋಗಬೇಕು ಅಂತೇಳಿ ರಸ್ತೆ ಏನಿದೆ ರಸ್ತೆಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಡ್ತಾ ಇದ್ದಾಗೇ ಬಲಭಾಗದಿಂದ ಅಂದರೆ ಡ್ರೈವರ್ನ ಸೀಟ್ನ ಬಲಭಾಗದಿಂದ ಗುಂಡು ಹಾರುತ್ತೆ. ಗಮನಿಸ್ಬೋದು, ಎಡಭಾಗದಲ್ಲಿ ಕಾಂಪೌಂಡ್ ಕೂಡ ಇದೆ. ಇದರ ಒಳಭಾಗದಿಂದ ನೇರವಾಗಿ ಗುಂಡು ಹಾರುತ್ತೆ. ಗುಂಡು ಹಾರದಂಥ ಗುಂಡು ಕಾರ್ನ ಒಳಭಾಗದಲ್ಲಿದ್ದಂತಹ ರಿಕ್ಕಿ ರೈ ಅವರ ಮೊಣಕೈ ಜೊತೆಗೆ ಅದೇ ರೀತಿ ಅವರ ಮೂಗಿಗೆ ಗಂಭೀರವಾದಂಥ ಗಾಯವನ್ನು ಮಾಡಿದೆ. ಅಂದರೆ ಅಲ್ಲಿಗೆ ಬಿದ್ದಿರುವಂಥದ್ದು. ಮುಖ್ಯವಾಗಿ ಸಾಮಾನ್ಯವಾಗಿ ಪ್ರತಿ ಬಾರಿ ವಾಹನಗಳನ್ನು ತೆಗೆದಾಗ ಅಂದರೆ ಅವ್ರ ಕಾರನ್ನ ತೆಗೆದಾಗ ಅದನ್ನು ಡ್ರೈವ್ ಮಾಡ್ತಾ ಇದ್ದಂಥವರು ರಿಕ್ಕಿ ರೈನೇ. ಬಟ್ ಆದರೆ ಇವತ್ತು ನಿನ್ನೆ ರಾತ್ರಿ ಅವರು ಅಲ್ಲಿಂದ ಮನೆಯಿಂದ ಬೆಂಗಳೂರಿಗೆ ಹೊರಡಬೇಕು ಅನ್ನುವಂಥ ಕಾರಣಕ್ಕೆ ಆಚೆ ಬಂದಾಗ ಅವರ ಚಾಲಕನನ್ನು, ರಾಜು ಅನ್ನುವಂಥ ಚಾಲಕನನ್ನು ಕರ್ಕೊಂಡು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಆ ಗುಂಡು ಬಿದ್ದಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ರಿ. ಡ್ರೈವರ್ ಸೀಟ್ ಏನಿದೆ, ಡ್ರೈವರ್ ಸೀಟ್ನ ಡೋರ್ನ ಹ್ಯಾಂಡಲ್ ಇದೆಯಲ್ಲ, ಹ್ಯಾಂಡಲ್ನ ಪಕ್ಕದಲ್ಲೇ ಬಿದ್ದಿರುವಂಥದ್ದು. ಇಲ್ಲಿಂದ ಬಂದಾಗ 1 ಸುತ್ತಿನ ಗುಂಡಿನ ದಾಳಿ ನಡೀತಿದೆ. ದಾಳಿ ನಡೀತಾ ಇದ್ದಾಗೇ ನೇರವಾಗಿ ಗುಂಡಿನ ಸದ್ದು ಕೇಳ್ತಾ ಇದ್ದಾಗೇ ಆ ಡ್ರೈವರ್ ಸ್ವಲ್ಪ ಮುಂದಕ್ಕೆ ಬೆಂಡಾಗ್ತಾರೆ. ಬೆಂಡಾಗಿದ್ದ ಕೂಡಲೇ ಆ ಗುಂಡೇನಿದೆ ಅದು ಶೂಟೌಟ್ ಆದಂತಹ ಬುಲೆಟ್ ನೇರವಾಗಿ ಅವರ ಭುಜ ಅಂದರೆ ರಿಕ್ಕಿ ರೈ ಅವರ ಭುಜ ಅದೇ ರೀತಿ ಮೂಗಿಗೆ ತಗುಲಿರುವಂಥದ್ದು. ಸದ್ಯ ಅವರನ್ನು ಹೆಚ್ಚಿನ ಚಿಕಿತ್ಸೆಗೋಸ್ಕರ ಈಗಾಗಲೇ ಮಣಿಪಾಲ ಆಸ್ಪತ್ರೆಗೆ ಅಂದರೆ HALನ ಮಣಿಪಾಲ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸಗಳಾಗಿದೆ. FSL ತಂಡ ಕೂಡ ಸ್ಥಳಕ್ಕೆ ಭೇಟಿ ನೀಡಿದೆ. SP ಅವರು ಸ್ಥಳಕ್ಕೆ ಭೇಟಿ ನೀಡಿದರೆ ಏನಾಗಿದೆ ಏನು ಎಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಾಥಮಿಕವಾದಂತಹ ಒಂದಷ್ಟು ಅಂಶಗಳನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. 2 ದಿನದ ಹಿಂದಷ್ಟೇ ರಷ್ಯಾದಿಂದ ವಾಪಸ್ ಆಗಿರ್ತಾರೆ. ರಿಕ್ಕಿ ರೈ ಅವರು ಸಾಮಾನ್ಯವಾಗಿ ಅವ್ರದ್ದೇ ಆದಂಥ ಒಂದಷ್ಟು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಭಾಳ ಪ್ರಮುಖವಾಗಿ ರಿಯಲ್ ಎಸ್ಟೇಟ್ನಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಹಿಂದೆ ಯಾವುದಾದ್ರು ಘಟನೆಗಳು ಬೇರೆಯವ್ರ ಜೊತೆ ಯಾವುದಾದ್ರು ಘಟನೆಗಳು ಇವರಿಗೆ ವೈಮನಸ್ಸನ್ನು ತಂದಿತ್ತಾ, ಬೇರೆ ಯಾರ ಜೊತೆ ಆದರೂ ಜಗಳಗಳಾಗಿದ್ವಾ, ಜೊತೆಗೆ ಯಾಕೆ ಈ ಘಟನೆ ಆಗಿರುವಂಥದ್ದು, ನೇರವಾಗಿ ರಿಕ್ಕಿ ರೈ ಅವರನ್ನೇ ಟಾರ್ಗೆಟ್ ಮಾಡಿದ್ದು ಯಾಕೆ, ಎಲ್ಲವನ್ನ ಕೂಡ ಸದ್ಯ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಸದ್ಯ ಇಲ್ಲಿ ತನಕ ಅವರ ಚಾಲಕ ಏನಿದ್ರು ಆ ಚಾಲಕನಿಗೂ ಕೂಡ ಜೊತೆಯಲ್ಲಿದ್ದಂಥ ಕಾರಣಕ್ಕಾಗಿ ಅವರನ್ನು ವಿಚಾರಣೆಯನ್ನು ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾಯಿದ್ದಾರೆ. ಹೆಚ್ಚಿನ ವಿಚಾರಣೆಯನ್ನು ಅಂದರೆ ಹೆಚ್ಚಿನ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ರಿಕ್ಕಿ ರೈ ಸ್ವಲ್ಪ ಚೇತರಿಸಿಕೊಂಡ ಬಳಿಕ ಅವ್ರ ಬಳಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಆ ಬಳಿಕ ಮುಂದುವರೆದು ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕಿ ವಿಚಾರಣೆಯನ್ನು ಮಾಡಲಿಕ್ಕೆ, ತನಿಖೆಯನ್ನು ಮಾಡಲಿಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ TV, ಬೆಂಗಳೂರು.